ಎಲ್ಲೋಯ್ತು? ಬಾಕ್ಲು ಬೇರೆ ಮುಂದಕ್ಕೆ ಬಿಟ್ಟೈತೆ. ಮನೆ ಒಳಗಡೆನೂ ಯಾರೂ ಇಲ್ಲ. ನಮ್ಮಮ್ಮಗೆ ನಾನು ಎಂಥ ಸಿಹಿಯಾದ ಸುದ್ದಿ ಹೇಳಬೇಕು. ನಾನು ಕೋಟ್ಯಾಧೀಶ್ವರಿ ಯಾವಾಗ್ಬಿಟ್ಟಿದ್ದೀನಿ ಅಂತ ಹೇಳೋಣ ಅಂತ ಕುಣ್ಕೊಂಡು ಬಂದರೆ ನಮ್ಮಮ್ಮನೇ ಕಾಣಿಸ್ತಾ ಇಲ್ವಲ್ಲ. ಎಲ್ಲೋಯ್ತು ನಮ್ಮಮ್ಮ? ಅಮ್ಮ ಅಮ್ಮ, ಎಲ್ಲೋಯ್ತು? ಅಪ್ಪ, ಅಂಗಡಿ ಹತ್ರ ಹೋದ್ರೆ ಅಂಗಡಿನೂ ಬಾಕ್ಲಾಕೈತೆ, ಮನೆ ಹತ್ರ ಬಂದರೆ ಮನೇನೂ ಬಾಕ್ಲಾಕಂಡವ್ರೆ. ಎಲ್ಲೋದ್ರು? ಮನೆಗೆ ಯಾರೂ ಇಲ್ವಲ್ಲ. ಏನಾದರೂ ನಾನು ಇಲ್ಲ ಅಂತ ಹೇಳ್ಬಿಟ್ಟು ಎಸ್ಕೇಪ್ ಆಗ್ಬಿಟ್ರೆ ಎಲ್ಲಾದ್ರೂ ನಾನಿಲ್ಲ ಅಂತ ನಾನು ಹುಡ್ಕಕ್ಕೇನಾದರೂ ಹೋಗ್ಬಿಟ್ರ ಅಂತ. ಆದರೂ ಸಾಧ್ಯ ಇಲ್ಲ. ಎಲ್ಲಿ ಹೋದ್ರು ಅಂತಲೇ ಅರ್ಥ ಆಗ್ತಿಲ್ವಲ್ಲ. ಅಯ್ಯೋ ನಿನ್ನ, ಇದೇನ್ಲಿ ಆಶಾ, ಮೊದಲು ಥರ ಆಗೋಗ್ಬಿಟ್ಟಿದೆಯಲ್ಲ ನೀನು. ಮೊದಲು ಥರನಾ? ನಾನು ಅವಾಗಿಂದ ಹಿಂಗೆ ತಾನೇ ಇರೋದು. ನಾನೆಲ್ಲಿ ಮೊದಲು ಥರ ಆಗೋಗ್ಬಿಡ್ಲಿ? ಓ, ನಿನ್ನ ಮೈ ಮೇಲೆ ದೆಯ್ಯ ಬಂದಿರೋದು ಪಾಪ ನಿನಗೇನೇ ಗೊತ್ತಿಲ್ಲ ಅಂತ ಅನ್ನಿಸ್ತದೆ. ಸೊರಗ್ಬಿಟ್ಟೇನು? ನಿಮ್ಮ ಅಮ್ಮ ಹೇಳ್ತಾ ಇತ್ತು ಇವತ್ತು ಊರಾಚೆ ದೇವಸ್ಥಾನ ಕರ್ಕೊಂಡೋಗ್ಬಿಟ್ಟು ದೆಯ್ಯ ಬಿಡಿಸ್ತೀನಿ ಅಂತ ಹೇಳ್ಬಿಟ್ಟು. ನಿನ್ನ ಮೈ ಮೇಲಿಂದ ಆ ಪಾರಿನ ದೆಯ್ಯ ಹೊಂಟೋಗ್ಬಿಡ್ತು ಅಂತ ಅನ್ನಿಸ್ತದೆ. ಸದ್ಯ ಬಿಡು, ಎಲ್ಲೆಲ್ಲೋ ಅಲಿಯಕ್ಕೆ ಹೋಗ್ಬೇಡ. ಅದಕ್ಕೆ ನಿನ್ನ ಮೈ ಮೇಲೆ ದೆಯ್ಯ ಸೇರ್ಕೊಂಡಿತ್ತು. ನಿಮ್ಮ ಅಮ್ಮ ಈಗ ಬಿಡಿಸೋ ಕರ್ಕೊಂಡೋಗ್ತೀನಿ ಅಂತ ಹೇಳ್ತು. ಇಷ್ಟು ಬೇಗ ನಿನ್ನ ದೆಯ್ಯ ಬಿಡಿಸ್ಬಿಟ್ಟು ಕರ್ಕೊಂಬಂದ್ಬಿಡ್ತಾ? ಮೊದಲು ಥರ ಆಗೋಗ್ಬಿಟ್ಟಿದ್ಯಾ? ಅಬ್ಬೋ, ನಂಗಂತೂ ನಂಬಕ್ಕೆ ಆಯ್ತಿಲ್ವಲ್ಲ. ಏನು, ನನ್ನ ಮೈ ಮೇಲೆ ದೆಯ್ಯ ಬಂದಿತ್ತಾ? ನೀವು ಯಾವತ್ತಿಂದ ನೋಡ್ತಾ ಇದ್ದೀರಾ? ಇದೇನಮ್ಮ ಹಿಂಗೆ ಹೇಳ್ತೀಯಾ? ವಾರ 10 ದಿನದಿಂದನೂ ನೋಡ್ತಾ ಇದ್ದೀನಲ್ಲ ನಾನು ನಿನ್ನ ಮೈ ಮೇಲೆ ದೆಯ್ಯ ಬಂದಿರೋದನ್ನ. ಅಯ್ಯೋ, ನಿಂಗೆ ಏನು ಗೊತ್ತಿಲ್ಲ. ದೆಯ್ಯ ಇತ್ತಲ್ಲ ಮೈ ಮೇಲೆ, ಏನು ಗೊತ್ತಿಲ್ಲ. ಅಯ್ಯೋ, ನಿನ್ನ ಮೈ ಮೇಲೆ ದೆಯ್ಯ ಇದ್ದಾಗ ನೋಡಬೇಕಿತ್ತು ಕಣವ. ಟಸ್ಸು ಪುಸ್ಸು ಇಂಗ್ಲೀಷ್ ಮಾತಾಡೋದೇನು ಕೇಳ್ತೀಯಾ? ನಾನು ಡಾಕ್ಟ್ರು ಅಂತ ಅನ್ನೋದೇನು ಕೇಳಿಯಾ? ನಾನು ಅಮೇರಿಕಾಯಿಂದ ಬಂದಿದ್ದೀನಿ ಬಿಡ್ರಿ ಅಂತ ಹೇಳೋದೇನು ಕೇಳಿಯಾ? ಅಯ್ಯಪ್ಪ, ನಮಗಂತೂ ನಿಂದು ನೋಡೋದೇ ಒಂದು ದೊಡ್ಡ ಕಥೆ ಆಗೋಗ್ಬಿಟ್ಟಿತ್ತು. ಅಂದರೆ ನಾನು ಹೋಗಿ ಅಲ್ಲಿ ಹೆಂಗೆ ತಗ್ಲಾಕೊಂಡಿದ್ದೀನೋ ನಂತ ಇರೋ ಜೆರಾಕ್ಸ್ ಕಾಪಿನೇ ಬಂದ್ಬಿಟ್ಟು ಇಲ್ಲಿ ತಗ್ಲಾಕೊಂಡವಳೆ ಅಂತ ಅನ್ನಿಸ್ತೈತಲ್ಲ. ಅಲ್ಲಿ ಅವ್ರು ಹೇಳಿದ ಪ್ರಕಾರ ನಾನು ಮೆಡಿಕಲ್ ಮಾಡಿದ್ದೀನಿ, ಡಾಕ್ಟ್ರು ಅಂತ, ಜೊತೆಗೆ ಫಾರಿನಿಂದ ಬಂದಿದ್ದೀನಿ ಅಂತಲೂ ಹೇಳಿದ್ರು. ಹಂಗಾದರೆ ಅವಳು ಇಲ್ಲಿ ತಗ್ಲಾಕೊಂಬಿಟ್ಟವಳೆ ನಮ್ಮ ಅಮ್ಮ ಅಪ್ಪನ ಹತ್ರ, ನಾನು ಅಲ್ಲಿ ತಗ್ಲಾಕೊಂಬಿಟ್ಟಿದ್ದೀನಿ ಅಂತ ಆಯಿತು. ನಾವಿಬ್ಬರು ಜೆರಾಕ್ಸ್ ಕಾಪಿನ. ಅವಳು ಇವಾಗ ಎಲ್ಲಿರ್ತಾಳೆ? ಎಲ್ಲಿ ನೋಡ್ಬೋದು ನಾನು? ಈ ಅಮ್ಮ ದೆಯ್ಯ ಬಿಡ್ಸಕ್ಕೆ ಕರ್ಕೊಂಡೋದ್ರು ಅಂತ ಹೇಳ್ತಾ ಇತ್ತಲ್ಲ, ಊರಾಚೆ ದೇವಸ್ಥಾನ ಹತ್ರ ದೆಯ್ಯ ಬಿಡಿಸ್ತಾರಲ್ಲ, ಅಲ್ಲೇ ಏನಾದ್ರೂ ಕರ್ಕೊಂಡೋಗೋರು ಹುಡುಗಿನ? ಏನೇನಾಗಲಿ ಒಂದ್ಸಲ ಹೋಗಿ ದೂರದಿಂದ ನೋಡ್ಕೊಂಡು ಬರಬೇಕು. ಎಲ್ಲ ಎಡವಟ್ಟು ಮಾಡಬಾರ್ದು. ನಾನು ಸ್ವಲ್ಪ ನಿಧಾನಕ್ಕೆ ಯೋಚನೆ ಮಾಡಿ ಆಮೇಲೆ ನಿರ್ಧಾರ ಮಾಡ್ಬೇಕು ನಾನು. ಯಾಕೆ ಆಶಾ ಹಿಂಗೆ ಯೋಚನೆ ಮಾಡ್ತಾ ಇದೆಯಾ? ಹಂಗೇನಿಲ್ಲ, ನನ್ನ ಮೇಲೆ ದೆಯ್ಯ ಬಂದಿರೋದು ನನಗೇನೇ ನಂಬಕ್ಕಾಗ್ತಿಲ್ಲ. ಅದಕ್ಕೇನೆ ನೀವು ಹೇಳಿದ್ದು ನಿಜನಾ ಸುಳ್ಳ ಏನು ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಇದ್ದೀನಿ. ನಮ್ಮಮ್ಮ ನನಗೆ ದೆಯ್ಯ ಬಿಡ್ಸೋಕ್ಕೆ ಎಲ್ಲೂ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು ನಿಮ್ಮ ಹತ್ರ. ಊರಾಚೆ ದೆಯ್ಯ ಬಿಡಿಸಲ್ವ ದೇವಸ್ಥಾನ ಇಲ್ವಾ ಕಾಡತ್ರ, ಅಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. ನೀನು ಕರ್ಕೊಂಡೋಗಿರೋದು ಬಂದಿರೋದು ಏನು ಗಿಫ್ಟಿನೇ ಇಲ್ವೇ? ಆ ಕಾಳು ನನ್ನ ಮಗ ದೆಯ್ಯ ಇನ್ನು ಎಷ್ಟು ಕಾಟ ಕೊಟ್ಟಿರ್ಬೇಡ ನಿಂಗೆ ಹೇಳು. ತುಂಬ ಕಾಟ ಕೊಟ್ಟೈತೆ ಅಂತ ಅನ್ನಿಸ್ತದೆ. ಸರಿ, ಹಂಗಾರೆ ನಮ್ಮಮ್ಮ ಎಲ್ಲಿ ಕಾಣ್ತಾನೆ ಇಲ್ಲ, ನಾನು ಹೋಗ್ಬಿಟ್ಟು ನಮ್ಮಮ್ಮನ ಹುಡಿಕೊಂಬಿಟ್ಟು ಬರ್ತೀನಿ. ಸರಿ ಕಣಮ್ಮ, ಆಯಿತು. ಏನಂತಕ್ಕ ಆ ಹುಡುಗಿ ಏನೋ ಮಾತಾಡ್ತಾ ಇದ್ಲು ನಿಂತಾವೆ? ನೋಡ್ದೆ ಆ ಮಂತ್ರವಾದಿ ಎಷ್ಟು ಬಿರ್ನ ದೆಯ್ಯನ ಬಿಟ್ಬಿಟ್ಟು ಕಳಿಸ್ಬಿಟ್ಟವನೆ ಅಂತ. ಮಾಮೂಲಿ ಥರ ಆಗೋಗ್ಬಿಟ್ಟವಳು ಇವಾಗ. ಮಾಮೂಲಿ ಥರ ಬಟ್ಟೆ ಗಿಟ್ಟೆ ಹಾಕೊಂಡು ಮಾಮೂಲಿ ಥರ ನೆನೆ ಆಗೋಗ್ಬಿಟ್ಟವಳೆ. ನನ್ನ ಕಣ್ಣಿಗೆ ಏನೇ ನಂಬಕ್ಕಾಯ್ತಿಲ್ಲ. ಹೌದೇನಕ್ಕ? ಹಂಗಾರೆ ದೆಯ್ಯ ಬಿಟ್ಬಿಟ್ಟು ಹೊಂಟೋಗೈತಾ? ಈಗ 1 ಗಂಟೆ ಮುಂಚೆ ಕರ್ಕೊಂಡು ಹೋದ್ರು ದೆಯ್ಯ ಬಿಡಿಸ್ತೀನಿ ಅಂತ. ಆಗಲೇ ನೀವು 1 ಗಂಟೆ ಅಷ್ಟೊತ್ತಿಗೆ ದೆಯ್ಯನೇ ಬಿಟ್ಬಿಟ್ಟು ಓಡ್ ಕಳಿಸ್ಬಿಟ್ಟವ್ರಲ್ಲ, ಲೆಕ್ಕ ಹಾಕು. ಯಪ್ಪ, ನನಗಂತೂ ನಂಬಕ್ಕೆ ಆಯ್ತಿಲ್ಲ. ಅವಯ್ಯ ನೋಡಿ ಹೆಂಗೆ ಬಿಡಿಸ್ಬಿಟ್ಟವ್ನು ದೆಯ್ಯನ. ಮಾಮೂಲಿ ಥರ ಆಗೋಗ್ಬಿಟ್ಟವಳು ಇವಾಗ. ಪಾಪ ಅವಳಿಗೆ ಏನೂ ಗೆಪ್ತಿ ಇಲ್ಲ, ಏನೇನು ಮಾಡಿದೆ ಏನೇನು ಬಿಟ್ಟೆ ಅಂತ. ಹೌದೇ? ಹೋಗ್ಲಿ ಬಿಡಕ್ಕ, ದೆಯ್ಯ ಬಿಟ್ಟೋಯ್ತಲ್ಲ ಸಾಕು. ಆ ದೆಯ್ಯ ಮೈ ಮೇಲೆ ಇದ್ದಿದ್ರೆ ಭಾಳ ಕಷ್ಟ ಆಗೋಗ್ಬಿಡೋದು. ಹೆಂಗೋ ಬಿಟ್ಟೋಗೈತಲ್ಲ ದೆಯ್ಯ, ಪಾರಿನ ದೆಯ್ಯ. ಹೋದ್ರೋಗ್ಲಿ ಬಾಮ್ಮ, ಸಂದಕ್ಕಿರ್ಲಿ. ಯಾರೇ ಆಗಲಿ ಹೆಣ್ಮಕ್ಳು ಸಂದಕ್ಕಿರ್ಬೇಕು. ಅವ್ರನ್ನ ಬೋಸೋದು ನೋಡೋಕ್ಕಾಯ್ತದೆ ನಾವು? ಆ ದೆಯ್ಯ. ನೋಡಿಯಮ್ಮ, ಹೋಗೋಣ. ಓಂ ರಾಮ್ ರೀಂ ರೂಂ ರಾಮ್ ರೂಂ ಚುಪ್. ನೋಡಮ್ಮ ಶಾರದಮ್ಮ, ನಿಮ್ಮ ಮನೆಗೆ ಅಕ್ಷತೆ ಹಂಗೇನೇ ಅಂತರ ಎಲ್ಲನೂ ಕೊಡ್ತೀನಿ, ಸರಿನಾ? ತಗೊಂಡೋಗಿ ಮನೆ ಸುತ್ತನೂ ನೀವು ಉಳಿಸ್ಬಿಟ್ಟು ಹಾಕ್ಬಿಟ್ರಿ. ಯಾವ ದೆಯ್ಯನೂ ಎಡಗಾಲ ಹೆಜ್ಜೆ ಇಕ್ಕೊಂಡೂ ಬರೋಕ್ಕಿಲ್ಲ, ಸರಿನಾ? ನೀವೇನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ಆ ದೆಯ್ಯಕ್ಕೆ ನನ್ನ ಮಂತ್ರನ ಕಂಡ್ರೆ ನೀನು ಭಯ ಆಗೋಗ್ಬಿಡ್ತದೆ. ಸರಿ ಕಣ್ಣ, ನೀವು ಹೆಂಗೆ ಹೇಳಿದ್ರೆ ಹಂಗೆ ನೆನೆಯ. ಅಯ್ಯೋ 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 ಅಯ್ಯೋ, ಇವಳು ನೋಡೋಕ್ಕೆ ನನ್ನ ಥರನೇ ಕಾಣ್ತಾವಳಲ್ಲ. ಓ ದೇವ್ರೇ, ಜೆರಾಕ್ಸ್ ಕಾಪಿ ಆದರೆ ಸ್ವಲ್ಪ ಸ್ಟೈಲಾಗವಳೆ. ನಾನು ಒಳ್ಳಿಗೆ ಹೋಗ್ತಾರೆ ಇವನಿ, ಅಷ್ಟೇನೆಯ ವ್ಯತ್ಯಾಸ. ನಮ್ಮ ಅಮ್ಮ ನಮ್ಮ ಅಪ್ಪ ನಮ್ಮ ಅಜ್ಜಿತಾಗ ಬಂದ್ಬಿಟ್ಟು ಇಲ್ಲಿ ತಗ್ಲಾಕೊಂಡು ಇವಳೆಲ್ಲ ಇಂಗ್ಲೀಷು ಅಂತ ಆಡ್ತಿರೋದಕ್ಕೆ ಎಲ್ಲೋ ದೆಯ್ಯ ಹಿಡ್ಕೊಂಡೈತಿ ಅಂತ ನಮ್ಮ ಮನೆಯವ್ರು ಕರ್ಕೊಂಬಂದು ದೆಯ್ಯ ಬಿಡಿಸ್ತಾವ್ರೆ ಅಂತ ಅನ್ನಿಸ್ತದೆ. ಇವಾಗ ನಾನು ಹೋಗ್ಬಿಟ್ರೆ ಸುಮ್ಮನೆ ಎಡವಟ್ಟಾಗೋಗ್ಬಿಡ್ತದೇನು. ಅಲ್ಲ, ನನಗೆ ನೋಡು ಮೂಗು ಕಣ್ಣು ಬಾಯಿ ಎಲ್ಲ ಒಂದೇ ಥರ ಹೆಂಗೆ ಸಾಧ್ಯ? ನಮ್ಮ ಅಪ್ಪಂಗೆ ಏನಾದರೂ ಇನ್ನೊಂದು ಸೆಟಪ್ ಏನಾದರೂ ಇದ್ಬಿಡ್ತಾ ಏನು? ನಮ್ಮ ಅಮ್ಮ ಅಂತೂ ಇಲ್ಲೇ ನಮ್ಮ ಅಪ್ಪಂಗೆ ದೆಮ್ಗುಡ್ಸ್ ಸಾಕ್ಬಿಡ್ತದೆ ಅಷ್ಟೇ. ಹೇಳ್ಬಿಟ್ರೆ ಬೇಡ ಈಗಲೇ ಹೇಳೋದು ಬೇಡ. ಅವಳನ್ನ ಒಂದು ಕಿತ ಮೀಟ್ ಮಾಡಬೇಕಲ್ಲ ನಾನು. ಇವ್ರಿಗೆ ಯಾರೂ ಗೊತ್ತಾಗ್ದಂಗೆ ಮೀಟ್ ಮಾಡಬೇಕು ಒಂದು ಕಿತ. ಹೆಂಗೆ ಮೀಟ್ ಮಾಡೋದು? ನನ್ನ ಕಣ್ಣು ನನಗೆ ನಂಬಕ್ಕಾಯ್ತಿಲ್ವಲ್ಲ ಇದನ್ನೆಲ್ಲನೂ. ಇನ್ನೇನಕ್ಕ, ನಿಮ್ಮ ಮಗಳನ್ನ ಆರಾಮಾಗಿ ಕರ್ಕೊಂಡು ಹೋಗ್ಬಿಡಕ್ಕ. ಇನ್ನೇನು ನಾವು ನಿಮ್ಗೆ ಏನು ಪ್ರಾಬ್ಲಮ್ ಬರೋಕ್ಕಿಲ್ಲ. 10,000 ರೂಪಾಯಿನ ಮತ್ತೆ ತಕ್ಕೊಂದು ಇಸ್ಕೊತೀನಿ. ಮೊದಲು ಕರ್ಕೊಂಡೋಗಿ ನಿಮ್ಮ ಮಗಳನ್ನ, ಎಲ್ಲ ಒಳ್ಳೇದಾಯ್ತದೆ. ಏನು ಯೋಚನೆ ಮಾಡೋಕೆ ಹೋಗ್ಬೇಡಿ.
ತುಂಬ 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 ಥ್ಯಾಂಕ್ಸ್ ನನ್ನ ಮೈ ಮೇಲಿಂದ ದೆಯ್ಯ ಬಿಡಿಸಿದ್ದಕ್ಕೆ. ಒಂದು 10,000 ರೂಪಾಯಿಗೆ ಎಂತೆಂಥ ದೆಯ್ಯನೆಲ್ಲ ಬಿಡಿಸ್ಬಿಡ್ತೀರಾ ನೀವು. ವಾಟ್ ಎ ಗ್ರೇಟ್. ದೊಡ್ಡ ನಮಸ್ಕಾರ ನಿಮಗೆ. ಸರಿ, ಇನ್ನು ನಾನು ಬರ್ತೀನಿ. ನೋಡು ನೋಡು ನೋಡು, ನನ್ನ ಮೊಮ್ಮಗಳು ಎಂಥ ಸಂದಾಗ ಮಾತಾಡ್ತಾವಳೆ. ಸರಿ ಸರಿ ಸರಿ, ಹೋಗು. ಪಾಮ ಹೋಗೋಣ. ಅಯ್ಯೋ ಮುದ್ದಿನ ಮಗಳೇ, ಕೊನೆಗೂ ದೇವ್ರ ಕಣ್ಮುಟ್ಬಿಟ್ಟು ನಿನ್ನ ಮೈ ಮೇಲಿರೋ ದೆಯ್ಯ ಕಳಿಸ್ಬಿಟ್ಟು ಹೆಂಗೋನುವೆ ಮಾಮೂಲಿ ಥರ ಮಾಡ್ಬಿಟ್ನಲ್ಲವ, ಅಷ್ಟೇ ನೀ ಸಾಕು. ಬಾವ, ಇನ್ನು ಯಾವ ದೆಯ್ಯನೂ ಬರೋಕ್ಕಿಲ್ಲ. ಪೂಜಾರಪ್ಪ ಹೇಳ್ದಂಗೆ ಮನೆ ಸುತ್ತನೂ ಮಂತ್ರಾಕ್ಷತೆನ ಮಂತ್ರಿಸ್ಬಿಟ್ಟು ಹಾಕ್ಬಿಡೋಣ. ಎಲ್ಲ ದೆಯ್ಯಗಳೂ ಎದ್ನೋ ಬಿದ್ನೋ ಅಂತ ಓಡಂಟೋಯ್ತವೆ. ಅವಾಗ ಆರಾಮಾಗಿ ನಾವೆಲ್ಲನೂ ಸುಖವಾಗಿರ್ಬೋದು. ನಿನ್ನ ಮದುವೆನೂ ಆದಷ್ಟು ಬೇಗ ಹೇಳಿದ್ನಲ್ಲ, ನಿಮ್ಮ ಹುಡುಗನ ಜೊತೆ ನೀ ಮಾಡಿ ಮುಗಿಸ್ಬಿಡ್ತೀನಿ. ಹೋಗೋಣ. ಅಯ್ಯೋ ದೇವ್ರೆ, ಇವಳೇನಪ್ಪ ಅಂಥ ಮನೆಗಿದ್ದು ನಮ್ಮ ಮನೆಗೆ ಅಡ್ಜಸ್ಟ್ ಮಾಡ್ಕೊಂಡು ಅದು ಹೆಂಗೆ ನಮ್ಮ ಅಮ್ಮ ಅಪ್ಪ ಅಂತ ಒಪ್ಕೊಂಡ್ರು. ಅವಳೆಲ್ಲ ಒಪ್ಕೊಂಡಿರ್ತಾಳೆ. ನಮ್ಮ ಅಮ್ಮನೇ ಟಾರ್ಚರ್ ಕೊಟ್ಟು ಒಪ್ಸಿರ್ತೈತೆ ಅಷ್ಟೇನೆ. ಬಾ ಹೋಗನ್ ಬಾ, ಮನೆಗೆ ಹೋಗನ್ ಬಾ. ನೋಡಿಯೇ ಕರ್ಕೊಂಡು ಆರತಿ ಎತ್ಬಿಟ್ಟು ಮಗಳನ್ನ ಮನೆ ಒಳಗಡೆ ಕರ್ಕೋಬೇಕು. ಯಾರ್ಯಾರು ದೃಷ್ಟಿ ಬಿದ್ದೋಯ್ತು ಏನು. ಮಗಳೇ, ನೀನು ಈ ಬಟ್ಟೆಗೆ ನೀ ಬೋಸ್ ಅಂತ ಕಾಣಿಸ್ತಾ ಇದೆಯಾ. ಬಾ ಹೋಗೋಣ. ಬಾರೇ ಯವ್ವ, ಬಾವಾ. ಹಬ್ಬ ದೇವ್ರೆ, ಬದುಕಿದೆ ಬಡತಿವವೆ ಅಂತ ಹೇಳ್ಬಿಟ್ಟು ಹೀಗಾಯ್ತು. ದೇವ್ರೆ, ನೀನೇ ಕಾಪಾಡ್ಬೇಕು ನನ್ನ. ಈಗ ಮೊಬೈಲ್ ಇಸ್ಕೊಂಡು ಆರಾಮಾಗಿ ಮಾಮೂಲಿ ಥರನೇ ಇರ್ಬೋದು. ನನ್ನ ತಲೆಗೆ ಯಾಕೆ ಐಡಿಯಾ ಮೊದಲೇ ಬರಲಿಲ್ಲ. MBBS ಮಾಡಿದ್ದೀನಿ, ಆದರೂ ನನ್ನ ತಲೆಗೆ ಇಲ್ಲಿಂದ ಹೆಂಗೆ ಜನಗಳಿಂದ ಎಸ್ಕೇಪ್ ಆಗೋದು ಅಂತ ಐಡಿಯಾನೇ ಬರಲಿಲ್ವಲ್ಲ. ಇವಾಗ ಬಂತಲ್ಲ ಐಡಿಯಾ, ಸಾಕು. ಇವಾಗ ಹೋಗಿ ಮೊಬೈಲ್ ಕೊಡು ಅಂತ ಹೇಳಿದ್ರೆ ಯಾಕೆ ಕೊಡಲ್ಲ ಅಂತ ಹೇಳ್ತಾರೆ. ಎಲ್ಲರೂ ಕೊಟ್ಟೇ ಕೊಡ್ತಾರೆ. ಆವಾಗ ನಮ್ಮಮ್ಮಂಗೆ ಫೋನ್ ಮಾಡಿ ನನ್ನ ಇಲ್ಲಿ ನಡೆದಿರೋ ವಿಚಾರ ಎಲ್ಲ ಹೇಳಿ ನಮ್ಮಮ್ಮನ ಆದಷ್ಟು ಬೇಗ ಕರೆಸ್ಕೊಂಡು ಇಲ್ಲಿಂದ ಎಸ್ಕೇಪ್ ಆಗಿಬಿಡ್ಬೇಕು. ಹಬ್ಬ, ಇವ್ರ ಹತ್ರ ಇದ್ಬಿಟ್ರೆ ತಲೆ ಕೆಟ್ಟೋಗ್ಬಿಡ್ತೈತೆ ನನಗೆ. ಮಗಳೇ ಬಾಬಾ. ಬಂದೆ. ಅಯ್ಯೋ ರಾಮ, ಯಪ್ಪ, ಏನು ನಡೀತೈತೆ? ಇವಳು ಯಾರು? ನಾನು ಇವಳು ಯಾಕೆ ಒಂದೇ ಥರ ಇದ್ದೀವಿ? ಏನು ಅರ್ಥನೇ ಆಗ್ತಿಲ್ವಲ್ಲಪ್ಪ ನನಗೆ. ಇವಳನ್ನೇ ಫಾಲೋ ಮಾಡ್ಕೊಂಡು ಹೋಗಿ ನಮ್ಮಮ್ಮ ನಮ್ಮಪ್ಪ ಇಲ್ದಿರೋ ಟೈಮಾಗ ಮಾತ್ರ ಮಾತಾಡಿಸ್ತೀನಿ. ಅವಾಗೆಲ್ಲ ನಿಜನೂ ಗೊತ್ತಾಯ್ತದೆ. ದೆಯ್ಯ. ಯೋ, ನಾನು ಕಣೆ ಆಶಾ. ದೆಯ್ಯನಂತೆ ದೆಯ್ಯ. ಈಗ ತಾನೇ ಹಿಂಗೆ ಹೋಯ್ತಾ ಇದೆಯಾ? ಆಗ್ಲೇ ನೀ ಬಟ್ಟೆ ಬದಲಾಯಿಸ್ಕೊಂಡು ಹಿಂಗೆ ಬರ್ತಾ ಇದೆಯಾ? ಅಯ್ಯೋ ದೆಯ್ಯನೇ ಇದು, ಮೋಹಿನಿ, ಡಬಲ್ ಮೋಹಿನಿ ದೆಯ್ಯ ಇದು. ಯೋ, ಮುಚ್ಚಯ್ಯ ಬಾಯ್ನ. ದೆಯ್ಯನಂತೆ ದೆಯ್ಯ. ನಿನ್ನ ಮಕ ಮುಚ್ಚ. ದೆಯ್ಯನೂ ಇಲ್ಲ, ಎಂಥದೂ ಇಲ್ಲ. ನಾನಾದರೆ ಈವಯ್ಯ ಒಬ್ಬ. ಸುಮ್ಮನೆ ಕುಂತ್ಕ. ಈಗ ತಾನೇ ಪ್ಯಾಂಟು ಶರ್ಟ್ ಹಾಕೊಂಡಿರೋ ದೆಯ್ಯ ಆ ಕಡೆಗೆ ಹೋಯ್ತು. ನೀನು ನೋಡಿದ್ರೆ ಈ ಕಡೆಯಿಂದ ಬರ್ತಾ ಇದೆಯಾ? ಅಂದರೆ ನೀನೇ ದೊಡ್ಡ ದೆಯ್ಯ ಅಂತ ಆಯಿತು. ಅಯ್ಯೋ ದೆಯ್ಯ, ನನ್ನ ಬಿಟ್ಬಿಡು. ಏನೋ ನನಗೆ ಹೊಟ್ಟೆ ಪಾಡ್ಗೆ ಅಂತ ಹೇಳ್ಬಿಟ್ಟು ದೆಯ್ಯನ ಬಿಡಿಸ್ತೀನಿ ಅಂತ ಹೇಳ್ಬಿಟ್ಟು ದೆಯ್ಯದ ಜೊತೆ ನೀನು ಆಟ ಆಡ್ಬಿಟ್ಟೆ. ನನಗೆ ಯಾವ ದೆಯ್ಯ ಬಿಡ್ಸೋಕ್ಕೂ ಬರೋಕ್ಕಿಲ್ಲ, ಏನೂ ಬರೋಕ್ಕಿಲ್ಲ. ದಯವಿಟ್ಟು ನನ್ನ ಪಾಡು ನನ್ನ ಬಿಟ್ಬಿಡು. ಇನ್ನೊಂದ್ಕಿಂತ ಯಾವ ದೆಯ್ಯನೂ ಬಿಡ್ಸೋಕ್ಕೂ ಹೋಗಿಲ್ಲ. ನೀನು ನಿಜವಾದ ದೆಯ್ಯನ ಇಲ್ಲ ಅವಳು ನಿಜವಾದ ದೆಯ್ಯನ? ಒಂದು ನನಗಂತೂ ಅರ್ಥ ಆಯ್ತಿಲ್ವಲ್ಲಪ್ಪ. ಅಯ್ಯೋ ಮೂದೇವಿ ನನ್ನ ಮಗನೇ, ದೆಯ್ಯ ಬಿಡಿಸ್ತೀನಿ ಅಂತೇಳಿ ನಾಟಕ ಆಡ್ಕೊಂಡು ಕೂತಿದ್ಯಾ ಇಲ್ಲಿ? ಮುಚ್ಕೊಂಡು ಕುತ್ಕ. ನಾನೇನೋ ಮಾಡ್ತಾ ಇದ್ದೀನಿ ತಾನೆ. ಅಯ್ಯೋ ಬಾಯ್ ಬಡ್ಕೊತಾನೆ. ಇದೆಯೋ ಕೆಲಸ ಸಿಟ್ಟು ಬಂದ್ಬಿಟ್ಟು ನಾನು ಸಾಯಿಸ್ಬೇಕು ಅಂತ ಹೇಳ್ಬಿಟ್ಟು ಈ ಎಸಾಕ ಬಂದ್ಬಿಟ್ಟು ಏನು ಯಪ್ಪ. ಮೊದಲಿಂದ ಎಸ್ಕೇಪ್ ಆಗೋಣ. ನಮ್ಮ ಅಮ್ಮಂಗೆ 2 ಮಕ್ಕಳು ಇಲ್ಲ, ನಮ್ಮ ಅಪ್ಪಂಗೆ ಏನಾದರೂ ಸೆಟಪ್ ಮಗಳಿರ್ಬೋದಾ? ನಮ್ಮ ಅಪ್ಪನ ಸೆಟಪ್ಗಳೆಲ್ಲ ಅಮೇರಿಕಾದಾಗಿರ್ತಾರ? ಸಾಧ್ಯನೇ ಇಲ್ಲ. ನಮ್ಮ ಅಪ್ಪನ ಮಕ್ಕಕ್ಕೆ ನಮ್ಮ ಅಮ್ಮ ಬಿದ್ದಿರೋದೇ ಹೆಚ್ಚು. ಅಂತಂದ್ರೆ ಸೆಟಪ್ಗಳು ಅವರು ಇವರೆಲ್ಲ ಫಾರಿನಾಗಿರೋರು ಯಾಕೆ ಬೀಳ್ತಾರೆ? ಸಾಧ್ಯನೇ ಇಲ್ಲ ಬಿಡು. ಅಗಳ ಈ ಮಂತ್ರವಾದಿ ಯಾವಾಗಲೂ ಎದ್ನೋ ಬಿದ್ನೋ ಅಂತ ಎಸ್ಕೇಪೇ ಆಗೋಗ್ಬಿಟ್ಟವ್, ನೋಡೋಗ್ಬಿಟ್ಟವನೇ ಕಾಳ್ಬಡ್ಡಿ ನನ್ನ ಮಗ. ಇಂಥ ನನ್ನ ಮಕ್ಕಳು ನಂಬ್ಕೊಂಡು ದೆಯ್ಯ ಬಿಡ್ಸೋಕ್ಕೆ ಅಂತ ಕರ್ಕೊಬಂದು 10,000 ರೂಪಾಯಿ ಹಾಳು ಮಾಡ್ತಾರಲ್ಲ. ನಮ್ಮ ಅಮ್ಮಂಗೆ ಮೊದಲು ಎಂದ್ರಗನ ಹೋಗಿಬೇಕು. ನಮ್ಮ ಅಮ್ಮನ ಹೆಂಗೋ ಮಾಡಿ ನಮ್ಮ ಮನೆಗೆ ಕರ್ಕೊಂಡೋಗಿ ಆರಾಮಾಗೆ ಅಫಿಷಿಯಲಾಗಿ ಸೆಟ್ಲಾಗೋಣ ಅಂತ ಅಂದ್ಕೊಂಡ್ರೆ ಇವಳು ನೋಡಿದ್ರೆ ಇಲ್ಲೇ ಅವಳೆ. ಇವಳಿಗೂ ನೈಸ್ ಮಾಡಿಬಿಟ್ಟು ನಾನೇ ಅವಳ ಥರ ಇರ್ತೀನಿ ಅಂತ ಹೇಳ್ಬಿಟ್ಟು ಒಂದು 2 ದಿನ ಹೋಗ್ಬಿಟ್ಟು ಎಂಜಾಯ್ ಮಾಡ್ಕೊಂಡು ನಾನು ಬಂದುಬಿಡ್ಬೇಕು. ಆ ಮನೆ, ಆ ಸೋಫಾ, ಆ ಬೆಡ್ರೂಮು, ಎಷ್ಟು ಚೆನ್ನಾಗೈತೆ. ಇನ್ನೂ ಅಲ್ಲೇ ಇರಬೇಕು ಅಂತ ಅನ್ನಿಸ್ತಾ ಇತ್ತು ನನಗಂತೂ. ಈ ಹಳ್ಳಿ ಜೀವನ ಸಾಕಾಗಿ ಹೋಗ್ಬಿಟ್ಟೈತೆ. ಅದ್ರಾಗ ಬೇರೆ ಆ ಸಾವುಕಾರನ ಮಗ, ಕಳ್ಳನ ಮಗ ನನಗೆ ಮೋಸ ಮಾಡಿಬಿಟ್ಟ. ಅದಕ್ಕೆ ಎಲ್ಲ ಮರಿಬೇಕು ಅಂದರೆ ನಾನು ಅಲ್ಲೇ ಇರಬೇಕು. ಇವಳೇನಾದರೂ ಅಲ್ಲೋಗ್ಬಿಟ್ರೆ ನನ್ನ ಕೆಲಸ ಕೆಟ್ಬಿಡ್ತೈತೆ. ಈಗ ಏನು ಮಾಡಬೇಕು ಅಂದರೆ ಇವಳ ಹತ್ರ ಫಸ್ಟ್ ಮಾತಾಡ್ಬಿಟ್ಟು ಆಮೇಲೆ ನಾನೇ ಅಲ್ಲಿಗೆ ಹೋಗ್ತೀನಿ.